ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ರದ್ದಾಗಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲು ಹತ್ತಿರೋದು ಮಲ್ಲಿಕಾರ್ಜುನ ಮುತ್ಯ. ಹೈಕೋರ್ಟ್ ಕಲಬುರಗಿ ಪೀಠದ ಮೆಟ್ಟಿಲು ಹತ್ತಿರೋದು ಮುತ್ಯ. ಇಲ್ಲಿ ಸೋಮವಾರ ಅರ್ಜಿ ವಿಚಾರಣೆ ನಡೆಸಲಿದೆ ಕೋರ್ಟ್. ಈ ಸಂದರ್ಭದಲ್ಲಿ ಏನು ಅಂದರೆ ಸುಮ್ಮನೆ ಕೇಸ್ ಹಾಕ್ಬಿಟ್ಟಿದ್ದಾರೆ, ಏನು ಕೇಸ್ ಇದೆಯೋ ರದ್ದು ಮಾಡಿಬಿಡಿ ನೀವು ಅಂತೇಳಿ ಹೈಕೋರ್ಟ್ಗೆ ಕೇಳಿಕೊಳ್ತಾ ಇರೋದು ಮಲ್ಲಿಕಾರ್ಜುನ ಮುತ್ಯ. 7 ವರ್ಷದ ಹೆಣ್ಣು ಮಗುವನ್ನು ಈ ತೊಡೆ ಮೇಲೆ ಕೂರಿಸ್ಕೊಂಡಿರೋದು, ಅದನ್ನು ಪ್ರೀತಿಯೋ ಮುದ್ದಾಟವೋ ಅದರಲ್ಲಿ ಬೇರೆ ಭಾವನೆಗಳಿದ್ವೋ ಗೊತ್ತಿಲ್ಲ. ಈ ವಿಚಾರ ಬಹಳ ಆಕ್ಷೇಪಣೆಗೆ, ಬಹಳ ಟೀಕೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತವಾಗ್ತಾ ಇತ್ತು. ಯಾವಾಗೆಲ್ಲ ವಿಡಿಯೋ ವೈರಲ್ ಆಯಿತು ಅದರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಒಂದು ಹೆಣ್ಣು ಮಗುವಿಗೆ 18 ವರ್ಷ ತುಂಬದ ಹೆಣ್ಣು ಮಗುವಿಗೆ ಆ ಹೆಣ್ಣು ಮಗಳ ಇಚ್ಛೆಗೆ ವಿರುದ್ಧವಾಗಿ ಆದರೂ ಸರಿ, ಆ ಹೆಣ್ಣು ಮಗು ಏನು ಹೇಳದೇ ಇದ್ದರೂ ಸರಿ, ಆ ಹೆಣ್ಣು ಮಗು ತನಗೆ ಅಸುರಕ್ಷಿತ ಭಾವನೆ ಇದೆ ಅಂಥೇಳಿ ತನ್ನ ಆಂಗಿಕ ಸನ್ನೆಗಳ ಮೂಲಕ, ತನ್ನ ಪ್ರತಿರೋಧದ ಮೂಲಕ ದಾಖಲಿಸಿದರೆ ಸಾಕು, ಯಾರು ಅದಕ್ಕೆ ಕಾರಣಕರ್ತನಾಗಿರ್ತಾನೋ ಆ ವ್ಯಕ್ತಿ ತಂದೆ ಥರ ಪ್ರೀತಿ ಮಾಡಿದೆ, ಅಣ್ಣನ ಥರ ಪ್ರೀತಿ ಮಾಡಿದೆ, ಯಾವ ಪ್ರೀತಿ ಮಾತನ್ನು ಹೇಳಿದ್ರು ಒಪ್ಪಲ್ಲ. ನಿನ್ನ ಲವ್ ಅನ್ನೋದು, ಒಂದು ಅಫೆಕ್ಷನ್ ಅನ್ನೋದನ್ನು ಅದೇ ಥರ ಇಟ್ಕೋ, ಅದು ಆ್ಯಕ್ಷನ್ನಿಗೆ ಇಳಿಯಬಾರದು ಅಂತ ಇದೆ. ಅಪ್ಪನಾದರೂ ಇದೇ ವಾದವೇ ಆ ಪೋಕ್ಸೋ ಸೆಕ್ಷನ್ ಹೇಳೋದು. ಸೊ ಹೀಗಿದ್ದಾಗ ಇದು ನಡೆದು ಬಿಟ್ಟಿದೆ ಅಂತ ಹೇಳಿದ ಮೇಲೆ ಈಗ ಮಲ್ಲಿಕಾರ್ಜುನ ಮುತ್ಯ ತಲೆಮರೆಸ್ಕೊಂಡಿದ್ದಲ್ಲದೆ ಹೈಕೋರ್ಟ್ಗೆ ಹೋಗಿ ಕೇಸ್ ರದ್ದು ಮಾಡಿಬಿಡಿ ನನ್ನ ಮೇಲೆ ಅಂಥೇಳಿ ಕೇಳಿಕೊಂಡಿರೋದು. ಯಾದಗಿರಿಯ ಗೋಗಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದರು. ಕೇಸ್ ದಾಖಲಾಗ್ತಾ ಇದ್ದಂತೆಯೇ ಎಸ್ಕೇಪ್ ಆಗಿದ್ದು ಮಲ್ಲಿಕಾರ್ಜುನ ಮುತ್ಯ. ಇದೀಗ ವಿಚಾರಣೆಗೆ ಹಾಜರಾಗಬೇಕು ನೀನು ಅಂತ ಪೊಲೀಸರು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ವಿಚಾರಣೆಗೆ ಹಾಜರಾಗದೆ ಹೈಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡಿರೋದು ಮುತ್ಯ.